ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ವಿಡಿಪಿ ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ನೋಂದಾಯಿತ ಫಲಾನುಭವಿಯ ಕಟ್ಟಡ ಕಾಮಗಾರಿಗಳಲ್ಲಿ ಕೆಲಸ ಮಾಡುವ ವೇಳೆ ಉಂಟಾದ ಅಪಘಾತದಿಂದ ಅಥವಾ ನಿರ್ದಿಷ್ಟಪಡಿಸಿದ ಕಾಯಿಲೆಗಳಿಂದ ಶಾಶ್ವತ ಅಥವಾ ಭಾಗವಂಶ ಅಂಗವಿಕಲತೆ ಹೊಂದಿದರೆ ಮಂಡಳಿಯು ಮಾಸಿಕ ಪಿಂಚಣಿಯನ್ನು ನೀಡುತ್ತದೆ. ಫಲಾನುಭವಿಯು ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸೌಲಭ್ಯ ಪಡೆಯಲು ಸಲ್ಲಿಸಬೇಕಾದ ದಾಖಲಾತಿಗಳು: ಮೊದಲನೆಯದಾಗಿ ಮಂಡಳಿಯಲ್ಲಿ ನೀಡಿರುವ ಗುರುತಿನ ಚೀಟಿ, ದುರ್ಬಲತೆಯ ಛಾಯಾಚಿತ್ರ, ಬ್ಯಾಂಕ್ ಪಾಸ್ಬುಕ್, ಎಫ್ಐಆರ್ ದಾಖಲಾಗಿರಬೇಕು. ವೈದ್ಯಕೀಯ ವರದಿ ಸಹ ಮುಖ್ಯವಾದದ್ದು, ಅದನ್ನು ಸಹ ಬೇಕು. ಆಸ್ಪತ್ರೆಯ ಬಿಲ್ಲುಗಳು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ತೆಗೆದ ಅಥವಾ ಪಡೆದ ದುರ್ಬಲತೆ ಪ್ರಮಾಣ ಪತ್ರ ಮುಖ್ಯವಾದದ್ದು. ಉದ್ಯೋಗ ದೃಢೀಕರಣ ಮತ್ತು ಸ್ವಯಂ ದೃಢೀಕರಣ ಪತ್ರ, ಹಾಗೆ ಜೀವಿತ ಪ್ರಮಾಣ ಪತ್ರ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ದುರ್ಬಲತೆ ಗುರುತಿನ ಚೀಟಿ ಪಡೆದ ನಂತರ 6 ತಿಂಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. ಇದನ್ನು ಎಲ್ಲರೂ ಉಪಯೋಗ ಪಡಿಸಬೇಕೆಂದು ಕರ್ನಾಟಕ ರಾಜ್ಯ ಕಾರ್ಮಿಕ ಇಲಾಖೆಯವರಿಂದ ಒಂದು ಘೋಷಣೆ.